ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಈ ನಡುವೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ತುಂಬ ಕಡೆ ತುಂಬ ಆಗ್ತಿದೆ, ಕಾಮನ್ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಅಂತೂ ಸಿಟಿಗಳಲ್ಲಂತೂ ತುಂಬ ಇಂಟರ್ ಕ್ಯಾಸ್ಟು ಮ್ಯಾರೇಜ್ಗಳಾಗ್ತಿದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಅವರಿಗೆ ಜನಿಸಿದಂತಹ ಮಕ್ಕಳು ಯಾವ ಕ್ಯಾಸ್ಟ್ಗೆ ಸೇರ್ತಾರೆ ಅಂತ ತುಂಬ ಜನಕ್ಕೆ ಕಾನೂನು ಅರಿವಿನ ಕೊರತೆ, ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ಜನಿಸಿದ ಮಕ್ಕಳು ಈಗ ಅವ್ರ ತಾಯಿ ಕ್ಯಾಸ್ಟಿಗೆ ಸೇರ್ತಾರೆ, ತಂದೆ ಕ್ಯಾಸ್ಟಿಗೆ ಸೇರ್ತಾರೆ, ಅದು ಇದು ಅಂತ ತುಂಬ ದೇಶದಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ಗಳು ತುಂಬ ಕೊಟ್ಟಿದ್ದಾವೆ. ಕೇರಳ ಹೈಕೋರ್ಟ್ ಜಡ್ಜ್ಮೆಂಟು ತುಂಬ ಕಡೆ ನೋಡ್ಬೋದಂದರೆ, ಯಾರು ಈಗ ಹುಡುಗ ಒಂದು ಕ್ಯಾಸ್ಟು ಹುಡುಗಿ ಒಂದು ಕ್ಯಾಸ್ಟ್ ಆಗಿದ್ದರೆ ಹುಡುಗನ ಕ್ಯಾಸ್ಟ್ಗೆ ಜನಿಸಿದಂತಹ ಮಗು ಸೇರ್ತದೆ. ಅವರ ಶಿಕ್ಷಣ ಪ್ರಕ್ರಿಯೆಗಳು ಸ್ಟಾರ್ಟ್ ಆದಾಗ ಹುಡುಗ ಯಾವ ಕ್ಯಾಸ್ಟ್ ಇರ್ತಾನೋ ಆ ಕ್ಯಾಸ್ಟ್ಗೆ ಆ ಮಗು ಸೇರ್ತದೆ. ಇದನ್ನು ಯಾರಂದರೆ ಏನಂದರೆ ಅದು ತಿಳ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋರು ಹುಡುಗ ಯಾವುದೇ ಕ್ಯಾಸ್ಟ್ ಇರಲಿ, ಹುಡುಗಿ ಯಾವುದೇ ಕ್ಯಾಸ್ಟ್ ಇರಲಿ, ಜನಿಸಿದಂತಹ ಮಗು ಹುಡುಗ ಯಾವ ಕ್ಯಾಸ್ಟ್ ಇರ್ತಾನೋ ಅದೇ ಕ್ಯಾಸ್ಟ್ಗೆ ಸೇರ್ತದೆ. ಮತ್ತು ಅವರ ವಿದ್ಯಾಭ್ಯಾಸ ಪ್ರಕ್ರಿಯೆಗಳು ಎಲ್ಲವೂ ಅವರು ಯಾವ ಕ್ಯಾಸ್ಟ್ ಇರ್ತಾರೋ ಆ ಕ್ಯಾಸ್ಟ್ ಮೇಲೇ ನಡೀತದೆ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.